ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಇವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಬೂದಾಳ್ ಬ್ಯಾಡ್ಗಿಗೆ ಹೋಗ್ತಾ ಇದ್ದೀವಿ. ಅದು ಬಂದು ನಮ್ಮ ಮನೆ ಹೆಣ್ಣು. ಸೊ ಅಲ್ಲಿ ಮದುವೆ ಆಗೋಕ್ಕಿಂತ ಮುಂಚೆ ಉಡಿ ತುಂಬಬೇಕಂತ ಹೇಳಿ ಹೋಗ್ತಾ ಇದ್ವಿ. ನಾನು ಮತ್ತು ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ಇಬ್ಬರು ಅತ್ತೆಂದರು ಅವರಷ್ಟು ಕರ್ಕೊಂಡು ಬೂದಾಳ್ ಬ್ಯಾಡ್ಗಿಗೆ ಹೋಗ್ತಾ ಇದ್ವಿ. ಅವರನ್ನು ನೆಕ್ಸ್ಟ್ ಸ್ಟೇಷನಲ್ಲಿ ಮಾಲಿಪುರ್ ಬಸ್ ಸ್ಟ್ಯಾಂಡಲ್ಲಿ ಪಿಕಪ್ ಮಾಡಿಕೊಂಡು ಆ ಕಡೆ ಬೂದಾಳ್ ಬ್ಯಾಡ್ಗಿಗೆ ಹೋದ್ವಿ. ಇವರೇ ನಮ್ಮ ದೊಡ್ಡತ್ತೆ ಮತ್ತು ಸಣ್ಣತ್ತೆ. ಅವರನ್ನು ಕರ್ಕೊಂಡು ಬೂದಾಳ್ ಬ್ಯಾಡ್ಗಿಗೆ ಹೊಂಟಿದ್ವಿ. ನಾವು ಹೋಗಿಲ್ಲ, ಮೊದಲೇ ಸಲ ಹೋಗ್ತಾ ಇದ್ವಿ. ಸೊ ಅಲ್ಲಿ ಲೊಕೇಶನ್ ಹಾಕ್ಕೊಂಡು ಹೋಗ್ತಾ ಇದ್ವಿ. ತುಂಬಾ ಗುಡಿ ಚಿಕ್ಕದಾಗಿದೆ ಬಟ್ ಪವರ್ಫುಲ್ ಆಗಿದೆ. ಇಲ್ಲಿ ಅವಾಗವಾಗ ಅಮಾವಾಸ್ಯೆಗೆಲ್ಲ ಹೋಗಿ ಬರ್ತಾರೆ. ಬಟ್ ನಾವು ಬಂದಿರೋದು ಫಸ್ಟ್ ಟೈಮು ಮತ್ತು ನಮ್ಮ ಅತ್ತೆಂದರು ಇಬ್ಬರು ಬಂದಿರೋದು ಫಸ್ಟ್ ಟೈಮು. ಸೊ ಅವ್ರನ್ನ ಕರ್ಕೊಂಡು ಬೂದಾಳ್ ಬ್ಯಾಡ್ಗಿಗೆ ಬಂದಿದ್ವಿ. ಇದು ಹೊಳೆ ದಂಡೆ ಇರುವಂಥ ದೇವಸ್ಥಾನ. ಹಿಟಕ್ಕೇನೈತೆ ಕೊಟ್ಬಿಡಂಗಾರೆಲ್ಲ ಅದನ್ನ ಪಾಯ್ಲಿ ಬ್ಯಾಳಿ ಬೆಲ್ಲ ಅದ್ರಾಗ ಹಿಟ್ಟ ಹಾಕಿದಾವ ಕೊಡ ಅಜ್ಜಿಗೆ ಇಟ್ಟು ಕೊಡೋದು ಏ ಹಂಗೆಲ್ಲ ಕೊಡ ಕೊಡ ಇನ್ನೊಂದು ಹಿಟ್ಟು ಇಟ್ಟು ಕೊಡು ತೆಂಗಿನಕಾಯಿ ಹಂಗ ಕೊಡವ ಇರ್ಲಿ ಅಯ್ಯ ಇಲ್ರಿ ತಿಂದೀವಿ ತರಿಸಿದ್ದೀವ್ರಿ ಮಾಮನ ಬ್ಯಾಡಗಿ ಲಕ್ಷ್ಮಿ ಬಂದಿದ್ದೇವಳ ಮಂಗಳಾರ ಹುಡುಕ್ರಿ ಮಂಗಳವಾರ ದಿನ ಮತ್ತೆ ಕಾಲ್ ಮಾಡ್ತೀವ್ರಿ. ಅವತ್ತೆಲ್ಲ ಉಡಿ ತುಂಬಿಟ್ಟು ಒಂದು 5 ಜನಕ್ಕೆ ಒಂದು 5 ಮಂದಿ ನೀವಾರ ತುಂಬ್ಕೊರೆ 5 ಮಂದಿ ತುಂಬ್ರಿ 5 ಮಂದಿ ತುಂಬ್ರಿ ಇದ್ರಾಗೆಲ್ಲ ಉಡಿ ತುಂಬ ಸಾಮಾನು ಇವ ನಿಂಬೆ ಇದಾವ ನೀವು 5 ಮಂದಿ ಗೊತ್ತಲ್ಲಿ ಸುಡಾಕತ್ತಲ್ಲಿ ಪರಿಸಿ ಹೊಲ ಅಮೀನ್ವಾಯಿ ಹೋಗ್ಯಾರ ಅಂತ ಹೇಳಾಕ ಎಲ್ಲಾದ್ರೂ ಇಲ್ಲಿ ಬಿಡು ಉಮಾ ಇಲ್ಲತ್ರಿಗ ಅಲ್ಲಿ ಸ್ವತಃ ಹೇಳಾಕ ಈಗ ನಾವು ಪೂಜೆ ನಡೆದ್ರಿ ಬರ್ತೀವಿ ಊಟ ಮಾಡಿ ಇವತ್ತು ಶುಕ್ರವಾರ ಇವತ್ತೊಂದು ದಿನ ಬಿಟ್ಟರೆ ಏನು ಹೋಗಕ್ಕೆ ಆಗ್ತಿದ್ದಿಲ್ಲ. ಮದುವೆ ಊಟಕ್ಕೆ ಆಗ್ತಿದ್ದಿಲ್ಲ. ನೀವು ಓದಿತ್ತಂದ್ರೆ ನಾವೇ ಅದನ್ನ ತರದ ನಾವು ಹಂಗ ಬಂದಿದ್ದೀವ ಈಗ ನಾವು ಚಸ್ಮಾ ಇದ್ರ ಹಾಕೊಂಡಿರ್ತೀವಿ ಚೇಂಜ್ ಮಾಡಿ ಬರೇ ಇದ್ರ ಮುಂದೆ ಬರೇ ನರ್ಸ್ ಬಂದಂಗ ಅಕ್ಕಾವ ಅದಕ್ಕೆ ಏನೈತೆ ಮಂಡಾರ ಹನ್ನಗಂಡಿ ಬಸವಣ್ಣ ಬಸವೇಶ್ವರ ದೇವಸ್ಥಾನ. ಕೆಳಗಾವ್ ಬಸವನ್ಕಿಂತ ದೊಡ್ಡವನಲ್ಲ ಇವ ಬಸವನ. ಹನ್ನಗಂಡಿ ಬಸವನ ಕೆಳಗಾವ್ ಬಸವನ್ಕಿಂತ ತುಂಬಾ ದೊಡ್ಡವನಿದ್ದಾನೆ.
ಟನ್ ಟಡ ಬಿಚ್ಕೊಡೋಣ. ಹಣ್ಣಾಗೆಲ್ಲ ಓಪನ್ ಆಗಿರ್ತಾವಲ್ಲ, ಅದರೊಳಗೆ ಇರಿಬೇಕಾಗಿರ್ತಾವೆ. ಅವನ್ನೊಂದು ಸ್ವಲ್ಪ ತೆಗೆದ್ರೆ ಸಾಕು, ಹೋಗುತ್ತೆ. ಆಮೇಲೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು. ಈ ಇಲಾಚಿಕಾಯಿ ತಿಂದ ಮೇಲೆ ಚಿಕ್ಕವರಿದ್ದಾಗ ಇದನ್ನೆಲ್ಲ ಸುಲಿತಿದ್ವಿ. ಈ ಥರ ಸುಲಿದು ಅದು ಸುಲಿತಾನೆ ಈ ಥರ ಬರೋ ಥರ ಸುಲಿತಿದ್ವಿ. ಬಟ್ ಅದು ಲಾಸ್ಟ್ ಹೋಗಿ ಹೇಗೆ ಆದರೂ ಮಾಡಿ ವೈಟ್ ಥರ ಬಂದುಬಿಡೋದು. ಇಲಾಚಿಗೆ ತಿಂದಮೇಲೆ ಇದನ್ನು ಮಾಡೋದೇ ಒಂದು ಖುಷಿ ಇರ್ತಿತ್ತು. ಮತ್ತು ವೈಟ್ ಬಂದುಬಿಡ್ತು. ಈ ಥರ ತುಂಬ ಬೀಜಗಳಿದ್ದಾವೆ. ಇದನ್ನು ಟೈಮ್ ಪಾಸ್ಗೆ ಹಿಂಗೆ ಸುಲ್ಕೊಂಡು ಕುತ್ಕೊಂಡ್ಬಿಡೋದು.